ತನ್ನಲ್ಲಿ ಭಯಭಕ್ತಿ ಉಳ್ಳ ಜನರನ್ನ ತನಗೋಸ್ಕರವಾಗಿ ಪ್ರತ್ಯೇಕಿಸಿಕೊಳ್ತಾರೆ. ನಾವು ದೇವರ ಸಂದಲ್ಲಿ ಇರುವುದು, ದೇವರ ಮಕ್ಕಳಾಗಿರುವುದು ಎಂಬುದು ದೇವರು ನಮ್ಮನ್ನ ಲೋಕದಲ್ಲಿ ತನಗೋಸ್ಕರವಾಗಿ ಆರಿಸಿಕೊಂಡಿರುವ ದೇವ ಜನ. ಅನೇಕ ಸಮಯಗಳಲ್ಲಿ ಕಷ್ಟ ಬಂದ್ರೆ, ಶೋಧನೆ ಬಂದ್ರೆ, ಇಕ್ಕಟ್ಟು ಬಂದ್ರೆ ಒಂದು ಪ್ರಶ್ನೆ ಎದ್ದೇಳುತ್ತೆ. ಅದೇನಂದ್ರೆ, ನಮಗೆ ಒಳ್ಳೆಯದನ್ನು ತೋರಿಸಿ ಮಾಡುವವರು ಯಾರಿದ್ದಾರೆ ಎಂಬುದಾಗಿ ಅನೇಕ ಸಮಯದಲ್ಲಿ ಹೇಳಿಕೊಳ್ತಾರೆ. ಒಳ್ಳೇದು ಮಾಡುವವರು, ಒಳ್ಳೆಯದನ್ನ ಹೇಳಿಕೊಡೋರು, ನಮಗೆ ಒಳ್ಳೇದು ಮಾಡುವಂಥದ್ದು ಯಾರಿದ್ದಾರೆ? 4ನೇ ಕೀರ್ತನೆಯಲ್ಲಿ 3ನೇ ವಾಕ್ಯ ಹೇಳ್ತದೆ, ಕರ್ತನು ತನ್ನಲ್ಲಿ ತನಗೆ ಭಯಭಕ್ತಿಯುಳ್ಳವರನ್ನ ಅವರಿಗೋಸ್ಕರವಾಗಿ ಪ್ರೈಸಲೋ. ಆದರೆ ನಮಗೆ ಈ ಸುಖ, ಸಂತೋಷ, ಧೈರ್ಯ, ಬಲ ಎಲ್ಲ ಕೊಡುವುದಕ್ಕೂ ನಮ್ಮ ಕಷ್ಟಗಳಲ್ಲಿ ನಮಗೆ ಯಾರಿದ್ದಾರೆ ಎಂಬುದಾಗಿ ಮೊರೆಯುವುದನ್ನು ಒಂದು ಕಡೆ ತಳ್ಳಿ, ನನ್ನ ಸಹಾಯಕ್ಕೆ ಯಾರಿರ್ತಾರೆ? ದೇವರಿರ್ತಾರೆ. ದೇವರ ಪ್ರಸನ್ನತೆ, ದೇವರ ಮುಖ ನನ್ನ ಮೇಲೆ ನೋಡ್ತಾ ಇದೆ ಎಂಬುದಾಗಿ ಯಾರು ಸಮರ್ಪಿಸಿಕೊಡ್ತಾರೋ ಅವರಿಗೆ ದೇವರ ಅದ್ಭುತ ಕಾರ್ಯ ಮಾಡ್ತಾರೆ. ಸತ್ಯವೇದದಲ್ಲಿ ಇದು ಸಂಬಂಧಪಟ್ಟ ಒಂದು ವಾಕ್ಯ ಕೂಡ ಓದ್ಬಿಡೋಣ. ವಿಮೋಚನ ಕಾಂಡ 3ನೇ ಅಧ್ಯಾಯ 7ನೇ ವಾಕ್ಯ. ನೋಡಿ, ಈಗ ಭೂಮಿ ಮೇಲೆ ದೇವ ತನಕೋಸ್ಕರವಾಗಿ ಭಕ್ತಿಗಳ ಜನ ಆರಿಸಿಕೊಳ್ಳೋ ಜನ ಯಾರವರು? ಇಸ್ರಾಯೇಲ್ ಜನ, ದೇವ ಜನರು. ಬೈಬಲ್ ಹೇಳ್ತದೆ, ಓದೋಣ. ಆಗ ಕರ್ತನು, ನೋಡಿ, ಇವರು ದೇವರ ಆದುಕೊಂಡ ಜನನೇ. ಇವರಿಗೆ ಎಗಿಪ್ತ ದೇಶದಲ್ಲಿ ಫಾರೋನ ರಾಜನ ಕೈ ಕೆಳಗೆ ಗುಲಾಮರಾಗಿದ್ದು ಬಹು ಕಷ್ಟವನ್ನು ಅನುಭವಿಸ್ತಾರೆ. ಆಗ ಅವರು ಹಿಂಗೆ ಬರೆಯುತ್ತಾರೆ. ಈ 4ನೇ ಕೀರ್ತನೆ 6ನೇ ವಾಕ್ಯದಿಂದ ಹಂಗೆ ಹೇಳ್ತಾರೆ, ನಾವೀಗ ಒಳ್ಳೇದು ಮಾಡಕ್ಕೆ ಯಾರಿದ್ದಾರೆ? ನಾವು ಇಷ್ಟು ಇಕ್ಕಟ್ಟು ಕಷ್ಟಗಳಿಗೆ ಗುರಿ ಆಗಿದ್ದೀವಲ್ಲ, ನಮ್ಮನ್ನು ದೇವರು ಆದುಕೊಂಡ ಜನ ಅಲ್ಲವ ನಾವು. ಆದರೆ ನಮಗೆ ಇಷ್ಟು ಶೋಧ ಇಕ್ಕಟ್ಟುಗಳು ಯಾಕೆ? ದೇವರೇ ಇದನ್ನು ನೋಡಿ ಎಂಬುದಾಗಿ ಅವರ ಮುಖ ಅಥವಾ ಪ್ರಸ್ತುತಿ ನಮ್ಮ ಮೇಲೆ ಬರಲಿ ಎಂಬುದಾಗಿ ದೇವ ಜನರು ಹೇಳಿದಂತೆ. ನೀವು ಹೇಳ್ತೀರಾ ಈಗ? ಆಮೆನ್, ಆಮೆನ್. ದೇವರೇ, ನನ್ನ ದುಃಖ, ನನ್ನ ಭಾರ, ನನ್ನ ಕುಟುಂಬ, ನನ್ನ ಅಗತ್ಯ ಇವುಗಳಲ್ಲಿ ನೀನು ನನಗೆ ಸಹಾಯ ಮಾಡಲಿಕ್ಕೆ ದೇವರೇ ಎಂಬುದಾಗಿ ನೀನೇ ನೋಡಪ್ಪ ಎಂಬುದಾಗಿ ಸಮರ್ಪಿಸಿಕೊಡೋ ಒಂದು ದಿನ ಬರುತ್ತೆ. ಅದು ಇವತ್ತೇ ಇರಲಿ, ಅದು ಈಗಲೇ ಆಗಲಿ. ಯಾಕಂದ್ರೆ ದೇವರ ತನ್ನ ಬಿಡುಗಡೆ ಆಶೀರ್ವಾದವನ್ನು ದೇವರು ನಿಮಗೋಸ್ಕರ ಮಾಡೋದಕ್ಕೆ ದೇವರು ಸಿದ್ಧವಾಗಿದ್ದಾರೆ. ಸತ್ಯದ ಹೇಳ್ತದೆ, ಓದೋಣ. ಆಮೇಲೆ ದೇವರು ಹೇಳ್ತಾರೆ, ನಾನು ನನ್ನ ಜನರನ್ನ ಬಿಡಿಸೋದಕ್ಕೆ ಪರಲೋಕದಿಂದ ಭೂಮಿಗೆ ಇಳಿದು ಬಂದೆ ಅಂತ. ಲಾಸ್ಟ್ ಭಾಗ 8ನೇ ವಾಕ್ಯದ ಕಡೇ ಭಾಗ. ಆದರೆ ಈ ಮುಂಜಾನೆ ಸಮಯದಲ್ಲಿ ನೀವು ದೇವರ ಪಾದಪೀಠದಲ್ಲಿ ದೇವರ ಸಂಜೆ ಮೊರೆಯುವಾಗ ದೇವರು ಹೇಳ್ತಾರೆ, ನಾನು ನಿಮಗೋಸ್ಕರ ಇಳಿದು ಬಂದಿದ್ದೀನಿ. ಒಬ್ಬರು ಒಂದು ಅಲೆ ಹೇಳಿ, ನಿನ್ನಗೆ, ನಿನ್ನ ಕುಟುಂಬಕ್ಕೆ, ನಿನ್ನ ಜೀವನಕ್ಕೆ ಬಿಡುಗಡೆ ಆಶೀರ್ವಾದ ಕೊಡೋದಕ್ಕೋಸ್ಕರವಾಗಿ ನಿನ್ನ ಮೊರೆಯನ್ನು ಕೇಳಿ, ನಿನ್ನ ಕೂಗನ್ನು ಕೇಳಿ ದೇವರು ಹೇಳ್ತಾರೆ, ನಾನು ಸ್ವರ್ಗದಿಂದ ಭೂಮಿಗೆ ನಿಮ್ಮ ಮಧ್ಯೆ ಇಳಿದು ಬಂದಿದ್ದೀನಿ. ಇದು ಒಂದಿನ ಕಲ್ಲಮ್ಮ. ಆ ವಾಕ್ಯದಲ್ಲಿ ಕೊನೆ ಭಾಗ ಹೇಳ್ತದೆ, ಅಂದ್ರೆ ನಾನು ನಿಮ್ಮನ್ನು ನಡೆಸಿಕೊಂಡು ಹೋಗಿ ನೀವು ಜೊತೆಗಿರ್ಲಿಕ್ಕೆ. ದೇವರು ಹೇಳ್ತಾರೆ, ದೇವರು ನಮ್ಮನ್ನ ಒಂದು ಕಷ್ಟ ಬಿಡುಗಡೆ ಮಾಡಿ ಬೇರೆ ಕಷ್ಟ ಬಿಟ್ಬಿಟ್ಟು ಹೋಗಲ್ಲ. ಆ ಒಂದು ಕಷ್ಟದಲ್ಲಿ ಬಿಡುಗಡೆ ಮಾಡಿದ್ದನ್ನ ನೀವು ನೆನಪಲ್ಲಿ ಇಟ್ಕೊಂಡು
ಕೃತಜ್ಞತೆ ಉಳ್ಳವರಾಗಿ, ದೇವರಿಗೆ ಭಯಪಡುವರಾಗಿ, ದೇವರು ನನಗಿದ್ದಾರೆ ಎಂಬುದಾಗಿ, ನಾನು ದೇವರಿಗೋಸ್ಕರ ಪ್ರತ್ಯೇಕಿಸಲ್ಪಟ್ಟ ಜನ ದೇವರನ್ನು ಆದುಕೊಂಡಿದ್ದಾರೆ ಎಂಬುದಾಗಿ ಹೇಳಿದ್ರೆ, ನೀವು ಆತನ ಆಜ್ಞೆಗಳನ್ನ ಉಪದೇಶವನ್ನ ಕೈಕೊಂಡು ನಡೆಯುವುದಾದ್ರೆ ದೇವರು ಹೇಳ್ತಾರೆ, ನಾನು ನಿಮ್ ಜೊತೆಗೇ ಬರ್ತೀನಿ, ಅದಕ್ಕೆ ನಾನು ನಿನ್ನನ್ನು ಕೈ ಬಿಡುವುದಿಲ್ಲ. ಒಂದು ವೇಳೆ ಈ ಭೂಮಿಯಲ್ಲಿ ನಮಗೆ ಕಷ್ಟ ಶೋಧನೆ ಬಂದ್ರೆ ಜನ ಸಹಾಯಕ್ಕೆ ಬರ್ತಾರೆ, ನೆಂಟರು ಬರ್ತಾರೆ. ಎಷ್ಟು ಸಾರಿ ಬರ್ತಾರಮ್ಮ? ಎಷ್ಟು ಸಾರಿ ಬರ್ಬೋದು? ಒಂದು ಸಾರಿ ಬರ್ತಾರೆ, 2 ಸಾರಿ ಬರ್ತಾರೆ, 3 ಸಾರಿಗಳು ಬರ್ತಾರೆ. ಆಮೇಲೆ ಮುಖ ತಿರುಗಿಸ್ತಾರೆ. ಆಮೇಲೆ ಏನ್ ಮಾಡ್ತಾರೆ? ನಮ್ಮನ್ನು ನೋಡಿ ಮುಖ ತಿರುಗಿಸೋದು ಬಿಟ್ಬಿಟ್ಟು ಮಾತು ತಿರುಗಿಸ್ತಾರೆ. ಆಮೇಲೆ ಏನ್ ಮಾಡ್ತಾರೆ? ನಾವು ಬರ್ತೀವಿ ಅಂತಂದ್ರೆ ನಮಗೆ ಕಾಣದಂತೆ ಹೋಗ್ಬಿಡ್ತಾರೆ. ಇನ್ನೂ ಒಂದು ವೇಳೆ ಇನ್ನೂ ಹೇಳೋದಾದ್ರೆ ನಮ್ಮನ್ನ ವಿರೋಧಿ ನೋಡ್ದಂಗೆ ಕಂಡು ಕಾಣದಂಗೆ ಹೋಗ್ಬಿಡ್ತಾರೆ. ನಮ್ಮ ದೇವರು ಹಂಗಲ್ಲ. ನಾವು ಇಕ್ಕಟ್ಟಲ್ಲಿರುವಾಗ, ಕಷ್ಟದಲ್ಲಿರುವಾಗ, ವೇದನೆ ಶೋಧನೆ ಕಷ್ಟದಲ್ಲಿರುವ ಸಮಯದಲ್ಲಿ ನಮ್ಮ ಮುಖ ಸಂತೋಷ ಪಡುವ ಹಾಗೆ ನಮ್ಮನ್ನು ಬಿಡಿಸಿ ನಮ್ಮನ್ನು ನಡೆಸಿ ದೇವರು ಹೇಳ್ತಾರೆ, ನಾನು ನಿನ್ನ ಜೊತೆಗೆ ಬರ್ತೀನಿ, ಬಿಡುಗಡೆ ಮಾಡಿದ ಮೇಲೆ ಬರ್ತೀನಿ ಅಂತ ಹೇಳ್ತಾರೆ. ನಾನು ನಿನ್ನ ಜೊತೆಗಿರ್ತೀನಿ. ವಿಮೋಚನೆ ಕಾಂಡ ಎಕ್ಸಡಸ್ 3:7 ವಾಕ್ಯ ಓದಿ. ಅವರಿಟ್ಟ ಮೊರೆಯು ನನಗೆ ಕೇಳಿಸಿತ್ತು. ಅವರಿಟ್ಟ ಮೊರೆ ನನಗೆ ಕೇಳಿಸಿದ. ಮೊರೆ ಇಡುದಂದ್ರೆ ಅರ್ಥ ಏನು? ನಮ್ಗೆ ದೇವ್ರ ಹಿಂಗೆಲ್ಲ ಆಗ್ತಿತ್ತ? ನಮ್ಮ ದೇವ್ರು ನಮಗೆ ಕೈ ಬಿಟ್ಬಿಟ್ಟು ನಮ್ಮ ಸಹಾಯಕ್ಕೆ ಬಂದಿಲ್ಲ, ತಕ್ಷಣ ನಮ್ಗೆ ಅದಾಗಿಲ್ಲ, ನಮ್ಗೆ ಇದಾಗಿಲ್ಲ, ನಾವೇನು ಭಕ್ತಿಯಾಗಿಲ್ವಾ, ನಾವು ದೇವ್ರ ಮಕ್ಕಳು ತಾನೆ, ನಾವೇನು ಪಾಪ ಮಾಡಿದ್ವಿ, ಇದರ ಏನರ್ಥ? ಮೊರೆ. ಇಷ್ಟ ಜನರು ಪ್ರೇಯರ್ ಮಾಡಿಲ್ಲ, ಏನ್ ಮಾಡಿದ್ರು? ಮೊರೆ ಇಟ್ಟು. ಒಂದು ವೇಳೆ ನಿಮ್ಮ ಜೀವಿತದಲ್ಲಿ ಕೂಡ ಪ್ರೇಯರ್ ಮಾಡೋದು ಬಿಟ್ಬಿಟ್ಟು, ವಿಶ್ವಾಸ ಬಿಟ್ಬಿಟ್ಟು, ಉಪವಾಸ ಬಿಟ್ಬಿಟ್ಟು ಮೊರೆ ಇಡುವರಾಗಿದ್ರು ಕೂಡ ನಿಮಗೆ ಒಂದು ಬಿಡುಗಡೆ ಇದೆ. ಅದು ಯಾವಾಗ ಗೊತ್ತಾ? ಮೋಶೆ ಮಾತು ಕೇಳುವಾಗ. ಆದರೆ ಅವರು ಮೊರೆ ಇಟ್ಟಾಗ ದೇವರು ಏನ್ ಮಾಡ್ಬಿಟ್ರು ಗೊತ್ತಾ? ಸೀದಾ ಮೋಶೆ ಹತ್ರ ಹೋದ್ರು. ಅಲ್ಲೇಲಯ್ಯ, ಈ ಮೋಶೆ ಏನ್ ಹೇಳ್ತಾರೆ? ಇದು ಹೇಳೋದು ಯಾರ ಹತ್ರ? ಮೋಶೆ ಹತ್ರ. ಅವ್ರಿಗೆ ಹೇಳಿಲ್ಲ. ಅವರು ಮೊರೆ ಇಟ್ರು. ಅವ್ರ ಮೊರೆ ನನಗೆ ಕೇಳಿದೆ, ನಾನು ಇಳಿದು ಬಂದ್ಬಿಟ್ಟೆ. ಯಾರ ಹತ್ರ? ಅವ್ರ ಹತ್ರ ಅಲ್ಲ, ಸೇವಕನ ಹತ್ರ ಬಂದ್ರಂತೆ. ಅಲ್ಲೇಲಯ್ಯ. ಆದ್ರೆ ದೇವರು ಪರಲೋಕದಿಂದ ಭೂಲೋಕಕ್ಕೆ ಇಳಿದು ಬಂದಾಗ ನಮಗೆ ಸಹಾಯವೋ ಆಲೋಚನೆಯೋ ನಮ್ಮ ಜೊತೆಲಿ ಅದ್ಭುತವಾಗುವಂತ ದಾರಿಯೋ ಮಾರ್ಗವೋ ತೋರಿಸೋದಕ್ಕೆ ದೇವರು ತನ್ನ ಸೇವಕರಿಟ್ಟು ತೋರ್ಸಕ್ಕೆ ಬಂದರು. ಅಲ್ಲೇಲಯ್ಯ. ನಾವು ಅನೇಕ ಸಮಯ ಏನ್ ಮಾಡ್ತೀವಿ ಗೊತ್ತಾ? ಅದ್ಭುತ ಆಗ್ಬೇಕು, ಬಿಡುಗಡೆ ಆಗ್ಬೇಕಂದ್ರೆ ದೇವರಿಗೆ ನೀವು ಪ್ರೇಯರ್ ಮಾಡಿ ಮೊರೆ ಇಡು ಒಳ್ಳೆದೆ. ಆದ್ರೆ ಆ ಬಿಡುಗಡೆ, ಆ ಅದ್ಭುತ ಕಾರ್ಯ ಮಾಡಿರುವ ದೇವರು ತಾನಾಗಿ ಮಾಡಲ್ಲ, ತನ್ನ ಸೇವಕರಿಟ್ಟು ಮಾಡ್ತಾರೆ. ಅಲ್ಲೇಲಯ್ಯ. ಹಾಗಾದ್ರೆ ನಮ್ಮ ಪ್ರಾರ್ಥನೆಗೆ ಮೊರೆಗೆ ಉತ್ತರ ಎಲ್ಲಿ ಬರುತ್ತಂದ್ರೆ ತನ್ನ ಸೇವಕರ ಇಟ್ಟು ದೇವರು ಮಾಡ್ತಾರೆ. ಆಗ ನಾವು ಏನ್ ಮಾಡಬೇಕು ಅಂತ ಹೇಳಿದ್ರೆ, ದೇವರಿಗೆ ಭಯಪಟ್ಟು ನಡೆಯುವ ಜನರಾಗಿ ಆತನ ಆಜ್ಞೆಗಳನ್ನ, ಆತನ ಸೇವಕರಿರುವ ಉಪದೇಶಗಳನ್ನು ಕೈಕೊಂಡು ನಡೆಯೋದಕ್ಕೆ ನಮ್ಮನ್ನು ಸಮರ್ಪಿಸಬೇಕು. ಇಸ್ರಾಯೇಲ್ ಜನರಿಗೆ ಆಜ್ಞೆ ಏನು ಗೊತ್ತಾ? ನೀವು ಮೋಶೆ ಮಾತು ಕೇಳಬೇಕು. ಯಾರ ಮಾತು ಕೇಳಬೇಕು? ಮೋಶೆ ಮಾತು ಕೇಳಬೇಕು. ನೀವು ಮೊರೆ ಇಟ್ಟದ್ದು ಕರೆಕ್ಟೇ, ನೀವು ಕಷ್ಟಕ್ಕೆ ಬಂದಿರೋದು ಕರೆಕ್ಟೇ. ಆ 400 ವರ್ಷದಲ್ಲಿ ಮೊದಲು ಒಂದು 10 ವರ್ಷನೋ 50 ವರ್ಷ 100 ವರ್ಷ ಇರೋಣ, ಒಂದು 100 ವರ್ಷ ತನಕ ಪಿತೃಗಳಿದ್ರು. 100 ವರ್ಷ ಮೇಲೆ 300 ವರ್ಷವರೆಗೆ ಯಾರಿದ್ರು? ಅವ್ರ ವಂಶ. ಅವರೇನು ಪಾಪನೆ ಮಾಡಿಲ್ಲ. ಈ ಮೊರೆ ಇಟ್ಟವ್ರು ಯಾರು?
ಅವರಲ್ಲ, ಇವರು. ನಾವು ಅನೇಕ ಸಮಯಗಳಲ್ಲಿ ನಾವು ಹೆಂಗಿದ್ದೀವಿ ಎಂಬುದನ್ನು ಫಸ್ಟ್ ನೆನಪು ಮಾಡಿಕೊಳ್ಬೇಕು. ನಾವು ಒಂದು ವೇಳೆ ಒಳ್ಳೆಯವರಾಗಿರ್ಬೋದು, ತಪ್ಪು ಮಾಡದೇ ಇರ್ಬೋದು, ಆದರೆ ಶೋಧನೆ ಇಕ್ಕಟ್ಟುಗಳು ಬಂದಾಗ ನಾವು ದೇವರ ಮಾತನ್ನು ಕೇಳಬೇಕು. ದೇವರು ಹೇಳುವಂತಹ ಸೇವಕರ ಮಾತನ್ನು ನಾವು ಕೇಳಬೇಕು. ಈಗ ದೇವರು ಮೋಶೆ ಬಳಿ ಬಂದು ಹೇಳ್ತಾರೆ, ಅವರು ಪಡುವ ಕಷ್ಟ ನೋಡಿದೆ, ಅವರ ಮೊರೆಯನ್ನು ಕೇಳಿದೆ, ಅದು ನನಗೆ ಗೊತ್ತಾಯ್ತು. ದೇವ್ರಿಗೆ ಗೊತ್ತಾದ್ರೆ ಏನ್ ಮಾಡ್ತಾರೆ? ಸುಮ್ಮನೆ ಇರೋದು. ಅವ್ರು ಹೇಳ್ತಾರೆ, ನಾನು ಪರಲೋಕ ಬಿಟ್ಟು ಭೂಮಿಗೆ ಬಂದಪ್ಪ. ಅದು ಅರ್ಥ ಮಾಡ್ಕೊಳ್ಳಿ. ಮೋಶೆ ಎಲ್ಲಿದ್ದಾನೆ ಅವಾಗ? ಕುರಿ ಮೇಯಿಸ್ಕೊಂಡು ಏನ್ ಮಾಡ್ತಾನೆ? ಮಾವನ ಮನೆಯಲ್ಲಿ ಒಂದು ಮನೆಯ ಆಳಾಗೆ ಕಾಡಿನಲ್ಲಿ ಕುರಿಗಳನ್ನು ಮೇಯಿಸ್ತಾ ಇದ್ದಾರೆ. ನೀವು ಅರ್ಥ ಮಾಡಬೇಕು. ಈಗ ದೇವರು ಪಟ್ಟಣವನ್ನು ಹುಡುಕಿ ಹೋಗಿಲ್ಲ, ಅವನು ಒಳ್ಳೆ ವಿದ್ಯಾವಂತನಾಗಿ ಪಾರೋನ ಮನೆಯಲ್ಲಿ ಬೇಕಾದ್ರೆ ಹೋಗಿಲ್ಲ, ಅವನು ಬುದ್ಧಿವಂತರಾಗಿದ್ದಾಗ ಹೋಗಿಲ್ಲ. ಆಗ ಎಗಿಪ್ತರು ಕೊಂದು ದೇವರ ಜನಕ್ಕೋಸ್ಕರ ನಿಧಿ ಏನುವಾಗ ಹೋಗಿಲ್ಲ. ಯಾವಾಗ ಹೋದ್ರು? ಅವನು ಕುರಿ ಮೇಯಿಸ್ತಾ ಇದ್ದ. ಇದರ್ಥ ಜನರ ಮುಂದೆ ಪಟ್ಟಣದಲ್ಲಿ ರಾಜಕುಮಾರನಾಗಿರ್ಬೇಕಾಗಿರೋನು ಈಗ ಯಾರಾಗಿದ್ದಾನೆ? ಕುರಿ ಮೇಯಿಸೋರಾಗ್ತಾನೆ. ಆವಾಗ ದೇವರು ಅರ್ಥ ಮಾಡ್ಕೋಬೇಕು, ಹಣವಂತ, ಬುದ್ಧಿವಂತ, ಸೌಂದರ್ಯವಂತವನಲ್ಲ. ಅಲ್ಲಿ ನೋಡ್ರಿ, ಅದೆಲ್ಲ ಏನು ಇಲ್ಲ ಎಂಬುದಾಗಿ ರೀತಿಗೆ ಒಬ್ಬ ಮನುಷ್ಯನ ಜೀವನ ಮಾಡಿದ್ರೆ ದೇವರು ಅವನ ಹತ್ರ ಬರ್ತಾರೆ. ನಾವು ಅನೇಕ ಸಮಯಗಳಲ್ಲಿ ಹಣ ಇಟ್ಕೊಂಡು, ಜನ ಇಟ್ಕೊಂಡು, ಪದವಿ ಇಟ್ಕೊಂಡು, ನೆಂಟು ಇಟ್ಕೊಂಡು, ಅನೇಕರು ಇಟ್ಕೊಂಡು ನಾವು ದೇವರ ಹತ್ರ ಬರ್ತೀವಿ. ಇವಾಗ ಯಾರು ಇಟ್ಕೊಂಡು ಬರಲ್ಲ? ಹೌದನಮ್ಮ? ನಾವು ಹೇಳ್ತೀವಿ, ಇಷ್ಟು ವರ್ಷ ನಿನ್ನ ಮಗಳಾಗಿದ್ದೀವಲ್ಲ, ಕರೆಕ್ಟ್. ಇಷ್ಟು ವರ್ಷ ಚರ್ಚ್ ಹೋಗ್ತಾ ಇಲ್ಲ, ಕರೆಕ್ಟ್. ಇಷ್ಟು ವರ್ಷ ಪ್ರೇಯರ್ ಮಾಡ್ತಿಲ್ಲ, ಕರೆಕ್ಟ್. ಇಷ್ಟು ಜನ ಪ್ರೇಯರ್ ಮಾಡ್ತಾರ. ಇದನ್ನ ಇಟ್ಕೊಂಡು ಹೋದ್ರೆ ದೇವರ ಲೆಕ್ಕಗಳು ಏನ್ ಮಾಡಲ್ಲ. ದೇವ್ರಿಗೆ ಬೇಕಾದ ಲೆಕ್ಕ ಗೊತ್ತಾ? ಇದೆಲ್ಲ ಏನಿಲ್ಲ. ದೇವರೇ ನೀನ್ ನನ್ನ ನಡೆಸು, ನಿನ್ನ ಪ್ರಸಾದ ಭೋಗ ನನ್ನ ಮೇಲೆ ಬರಲಿ, ನೀನ್ ಹೇಳೋ ಪ್ರಕಾರ ಕೇಳ್ತೀನಿ. ಈ ಪರಿಸ್ಥಿತಿಯನ್ನು ಬರುವಾಗಲೇ ದೇವ್ರು ನಮಗೋಸ್ಕರ ಅದ್ಭುತ ಕಾರ್ಯ ಮಾಡೋದು. ಅದಕ್ಕೆ ದೇವರು ಹೇಳ್ತಾರೆ, ಅವರಿಗಿರುವ ಹಿಂಸೆ ಕಷ್ಟ ನನಗೆ ಗೊತ್ತಿದೆ, ಅವರ ದುಃಖವನ್ನು ಬಲ್ಲೆನು. ಆದ ಕಾರಣ ಓದಿ. ಈಗ ಮೋಶೆ ಹತ್ರ ಬಂದ್ಬಿಟ್ಟು ಏನ್ ಹೇಳ್ತಾರೆ ಅದನ್ನ ಓದಿಗ. ಆದ ಕಾರಣ ಅವರನ್ನು ಎಗಿಪ್ತರ ಕೈಯಿಂದ ಫಸ್ಟ್ ಅವ್ರು ಏನ್ ಮಾಡ್ಬೇಕು? ನಾನು ತಪ್ಪಿಸ್ಬೇಕು. ಸೆಕೆಂಡ್ ಏನ್ ಮಾಡ್ಬೇಕು? ಆ ದೇಶದಿಂದ ಬಿಡಿಸ್ಬೇಕು. ನೀವು ಅರ್ಥ ಮಾಡ್ಬೇಕು. ಫಸ್ಟ್ ಅವನ ಕೈಯಿಂದ ತಪ್ಪಿಸ್ಬೇಕು, ಸೆಕೆಂಡ್ ಅವನ ದೇಶದಿಂದ ಬಿಡಿಸ್ಬೇಕು, ಊರಿಂದ. ಅರ್ಥ ಮಾಡ್ಕೋಬೇಕು. ಮೂರನೇದು, ಅವರನ್ನ ನಾನು ಎಲ್ಲಿ ಇರ್ತೀನಿ ಅಲ್ಲಿ ತಗೊಂಡು ಹೋಗ್ಬೇಕು. ಮೂರು ವಿಷಯ ತುಂಬಾ ಮುಖ್ಯ ದೇವರ ಪ್ಲಾನ್ ಅಲ್ಲಿ. ಇವ್ರ ಪ್ಲಾನ್ ಅಲ್ಲಿ ಏನಿದೆ? ಇವ್ರ ಪ್ಲಾನ್ ಅಲ್ಲಿ ಏನು ಗೊತ್ತಾ? ನಾವು ಗುಲಾಮರಾಗಿದ್ದೆ ಈ ಕಷ್ಟ ನಮ್ಗೆ ಹೋದ್ರೆ ಸಾಕು, ಇಷ್ಟೇ. ಆ ದೇವರಿಗೆ ಹಂಗಲ್ಲ. ದೇವರು ಆ ಕಷ್ಟದಿಂದಲೂ ಬಿಡಿಸ್ಬೇಕು, ಆ ಊರಿಂದಲೂ ಬಿಡಿಸ್ಬೇಕು. ಇವರನ್ನ ದೇವರು 6 ಜನ ಅರಿಯುವ ದೇಶ ತಗೊಂಡೋಗಿ ಇರಬೇಕು. ಈ ದೇವರಿಗಿರೋ ಪ್ಲಾನ್ ಇವ್ರಿಗೆ ಏನೋ ಅರ್ಥ ಆಗಿದೆ ನೋಡಿ. ಈಗ ಅನೇಕ ಸಮಯಗಳಲ್ಲಿ ನಮ್ಮನ್ನು ಆಶೀರ್ವದಿಸೋದಕ್ಕೆ ದೇವರು ಅದ್ಭುತವಾಗಿರೋ ಯೋಚನೆಗಳನ್ನು ಇಟ್ಟಿದ್ದಾರೆ. ನಾವೇನ್ ಮಾಡ್ತೀವಿ ಗೊತ್ತಾ? ನೀವು ಇದನ್ನು ಇಟ್ಕೊಂಡು ನೀವು ಹೋಗಿ ನೋಡಿ. ಇಸ್ರಾಯೇಲ್ ದೇಶದಲ್ಲಿರುವ ಜನರು ಮೊದಲು ಈಜಿಪ್ಟ್ ದೇಶದ ಹೊರಗೆ ಬರ್ತಾರೆ. ಹೊರಗೆ ಬರ್ಬೇಕಂದ್ರೆ ಏನ್ ನಡೀತು ಗೊತ್ತಾ? 10 ಅದ್ಭುತ ನಡೀತು. ಏನ್ ನಡೀತಮ್ಮ? ಯಾರಿಗೆ ನಡೀತೆ? ಇಸ್ರಾಯೇಲ್ ಜನರಿಗೆ ಇಲ್ಲ, ಪಾರೋನಿಗೆ ನಡೀತೆ. ಅರ್ಥ ಮಾಡ್ಕೋಬೇಕು.
ಅವನ ಕೈಯಿಂದ ಬಿಡಿಸ್ಬೇಕಲ್ಲ ಫಸ್ಟ್. ಅವನ ಕೈಯಿಂದ ಬಿಡಿಸ್ಬೇಕು. ಅವನ ಕೈಯಿಂದ ಬಿಡಿಸ್ಬೇಕಂದ್ರೆ ಅವನಿಗೆ ದೇವರು ಯಾರೆಂಬ ತೋರಿಸ್ಬೇಕು. ನೀವು ಅರ್ಥ ಮಾಡ್ಕೊಳ್ರಿ. ಇಸ್ರಾಯೇಲ್ ಜನರಿಗೆ ದೇವ್ರು ತಾನು ಯಾರೆಂಬುದು ಮೊದಲು ತೋರಿಸಿಲ್ಲ, ಅವರ ವೈರಿಗಳಿಗೆ ದೇವರು ಯಾರೆಂಬುದನ್ನು ತೋರಿಸ್ತಾರೆ. ಇದನ್ನು ನೀವು ಕುತ್ಕೊಂಡು ಯೋಚನೆ ಮಾಡಿದಿರಾ? ಅವ್ರ ದೇಶದಲ್ಲಿ ಎಲ್ಲಾ ಪೈರು ಒಂದೇ ದಿನ ನಾಶವಾಗ್ಬಿಡುತ್ತೆ. ಆಗುತ್ತಾ? ಏನು ಬರುತ್ತೆ, ಮಿಡತೆ ಬರುತ್ತೆ, ತುಂಬಾ ವಿಷಯ ಬರುತ್ತೆ ಅಲ್ವಾ? ನೀರು ರಕ್ತವಾಗುತ್ತೆ, ದೇಶದಲ್ಲೆಲ್ಲ ಕಪ್ಪೆಗಳು ಬರುತ್ತೆ. ಈ ಪ್ರತಿಯೊಂದು ಒಂದೊಂದು ವಿಷಯದ ಒಂದೊಂದು ಕಾರ್ಯ ಬರುತ್ತೆ. ಇದೆಲ್ಲ ಯಾರು ನಡೆಯುತ್ತೆ? ಇವರಿಗಲ್ಲ, ಅವರಿಗೆ. ಆದರೆ ಇಲ್ಲಿ ನಾವು ಯೋಚಿಸೋಣ, ದೇವರು ತನ್ನ ಜನರ ಬಿಡಿಸುವುದಕ್ಕೆ ನಿಮಗೆ ವಿರೋಧವಾಗಿರುವವರಿಗೆ ದೇವರು ಯಾರನ್ನು ತೋರಿಸೋದಕ್ಕೆ ಅದ್ಭುತ ಆಗೋದು. ಈ ಅದ್ಭುತವನ್ನ ನೀವು ಕಂಡಾಗ ಏನ್ ಮಾಡಬೇಕು? ದೇವರಲ್ಲಿ ಬಾಯ್ಬೇಕು ನೋಡಾಕ. ಕಡೆಯದಾಗಿ 10ನೇದಾಗಿರೋ ಅದ್ಭುತ ಏನಂದ್ರೆ, ಅವರ ವಂಶವನ್ನ ಮೇಲೆ ದೇವರ ಕೋಪ ಬರುತ್ತೆ. ಯಾರ ಮೇಲೆ ಬರುತ್ತೆ? ವಂಶದ ಮೇಲೆ. ಪಾರೋನ ರಾಜನ ಕುಟುಂಬದಲ್ಲಿಯೂ ಆ ದೇಶದಲ್ಲಿರುವ ಎಲ್ಲಾ ಜನರ ಕುಟುಂಬಗಳಲ್ಲಿಯೂ ಒಬ್ಬರು ಕೂಡ ಬಾರಿಸಿಲ್ಲ. ಎಲ್ಲ ಚೊಚ್ಚಲ ಮಕ್ಕಳು ಸಾಯ್ತಾರೆ. ಗಮನಿಸಿ, ನೀವು ಅರ್ಥ ಮಾಡ್ಕೋಬೇಕು. ಪಾರೋನಿಗೆ ದೇವರು ಯಾರು ತೋರಿಸೋದು, ಇವರಿಗೆ ಆ ದೇಶದಲ್ಲಿ ಎಷ್ಟೆಲ್ಲ ಉಪದ್ರ ಬಂದಿದೆಯಲ್ಲ, ಇದೆಲ್ಲ ಯಾರಿಗೆ ಬರ್ತಾ ಇದೆ ಅಂದ್ರೆ ಎಗಿಪ್ತ ದೇಶದ ಜನರಿಗೆ ಬರುತ್ತೆ. ಯಾರು ಬರಲ್ಲ? ಇಸ್ರಾಯೇಲ್ ಜನರಿಗೆ ಬರಲ್ಲ. ನಾವು ಸ್ವಲ್ಪ ಯೋಚನೆ ಮಾಡಬೇಕು. ಇವರು ಸ್ವಲ್ಪ ಆದರೂ ದೇವರಿಗೆ ಭಯಪಡೋ ಭಯ ಬಂತ? ಇದು ಇಸ್ರಾಯೇಲ್ ಜನರಲ್ಲಿ ಬಂದಿಲ್ಲ. ಇದು ಬಂದಿದ್ದರೆ ಇವರಿಗೆ ಯಾರಿಗಾದರೂ ಈ ವಿಷಯದಲ್ಲಿ ಅಯ್ಯೋ ಇದೆಲ್ಲ ನನ್ನ ದೇವರು ನಮ್ಮನ್ನು ಕಾಪಾಡ ಏನಾದ್ರು ಹೇಳಿದ್ರಮ್ಮ? ಇವತ್ತು ವಿಶ್ವಾಸಿಗಳಿಗೆ ನಮ್ಮನ್ನು ಎಷ್ಟೋ ಕಾಪಾಡಿ ನಡೆಸಿ ಮೇಲಕ್ಕೆ ತಂದು ಬಿಡಿಸಿ ಎಲ್ಲ ಮಾಡಿದ್ರೆ ಇದನ್ನೆಲ್ಲ ಹೇಳಲ್ಲ. ಹೇಳ್ತಾನೆ, ಹೇಳೋದಿಲ್ಲ. ಈಗ ಜನ ಇಸ್ರಾಯೇಲ್ ಜನರು ಹೇಳಿಲ್ಲ ನೋಡಿ. ಆಮೇಲೆ ಅವ್ರು ಅಲ್ಲಿಂದ ಬಿಡಿಸ್ಕೊಂಬ ದೇವರು ಏನ್ ಮಾಡ್ತಾರೆ, ಎಗಿಪ್ತ ದೇಶದ ಅವ್ರು ಬಿಡಿಸ್ಬಿಡ್ತಾರೆ. ಬಿಡಿಸಿದಾಗ ಅಂದ್ರೆ ಪಾರೋನ ಕುಟುಂಬ ಬೋಲಿಕೊಂಡು ದೇಶದಲ್ಲಿ ಒಂದು ನಾಶವನ್ನು ಉಂಟು ಮಾಡಿ ಅವರ ಕೈಯಿಂದ ಫಸ್ಟ್ ಇವರನ್ನು ಬಿಡಿಸ್ತಾರೆ. ಸೆಕೆಂಡ್, ಅವರ ಪಟ್ಟಣ ಊರನ್ನು ಬಿಟ್ಟು ಬಿಡಿಸಿ ಹೊರಗೆ ಕರ್ಕೊಂಡ್ಬರ್ತಾರೆ. ಕರ್ಕೊಂಡ್ಬಂದಾಗ ಈ ಕಡೆ ಕೆಂಪು ಸಮುದ್ರ, ಹಿಂದಿ ಕಡೆ ತಿರುಗಿ ಅವರು ಬರ್ತಾರೆ. ದೇವರು ಹೇಳ್ತಾರೆ, ನೀವು ಅದನ್ನು ಧ್ಯಾನ ಮಾಡುವ ಸಮಯದಲ್ಲಿ ಓದಿ ನೋಡಿ, ಓದ್ರಿ. ವಿಮೋಚನೆ ಗಂಡ 14ನೇ ಅಧ್ಯಾಯ 13-14 ವಾಕ್ಯ ಓದಿ. ಫಸ್ಟ್ ನೀವು ಭಯಪಡಬೇಡ್ರಿ. ಈಗ ನಮ್ಮನ್ನ ಪಾಪ ಶಾಪ ಲೋಕವೆಂಬ ಗುಲಾಮತನದಿಂದ ನಮ್ಮನ್ನ ಬಿಡಿಸಿ ದೇವ ಜನರಾಗಿರುವ ದೇವರ ಸಭೆ ಎಂಬ ದೇವ ಜನರೊಂದಿಗೆ ಕುಟುಂಬದೊಂದಿಗೆ ಮೋಶೆ ಎಂಬ ಸೇವಕರ ಕೈಗಳಿಗೆ ನಮ್ಮ ತಂದಿಟ್ಟಿದ್ದಾರೆ. ಬೈಬಲ್ ಹೇಳ್ತದೆ, ಈಗ ಶೋಧನೆ ಕಷ್ಟ ಬರುತ್ತೆ ವಿಶ್ವಾಸಿಗಳಿಗೆ. ಬಂದಾಗ ಅದಕ್ಕೆ ಮೋಶೆ ಹೇಳ್ತಾನೆ, ನೀವು ಇವತ್ತು ಗಮನಿಸಿರಿ, ಇವತ್ತು ನಿಮ್ಮನ್ನು ರಕ್ಷಿಸುವ ರೀತಿಯನ್ನ ನೋಡ್ರಿ. ದೇವರು ತನ್ನ ವಾಗ್ದಾನವನ್ನು ಕೊಟ್ಟು ಅವರನ್ನ ರಕ್ಷಿಸೋದನ್ನ, ಅವರನ್ನು ಕಾಪಾಡೋದನ್ನು ನೋಡಬೇಕು ಎಂಬುದಕ್ಕೋಸ್ಕರ ನಮಗೆ ಅನೇಕ ಸಮಯಗಳಲ್ಲಿ ದೇವರು ನಮ್ಮನ್ನು ಪಾಪ ಶಾಪದಿಂದ ತಪ್ಪಿಸಿ ವ್ಯಾಧಿ ಇವರಿಂದ ಬಿಡಿಸಿ ನಮ್ಮ ದೇವರ ಸಭೆಯಲ್ಲಿ ದೇವರ ಮಕ್ಕಳಾಗಿ ತಂದಿಟ್ಟ ಮೇಲೆ ಶೋಧನೆ ಬಂದಾಗ ದೇವರು ನಮಗೆ ಏನು ಮಾಡ್ತಾರೆ ಎಂಬುದಾಗಿ ನಾವು ಸಮಾಧಾನವಾಗಿರ್ಬೇಕು. ಇವತ್ತು ತುಂಬ ಜನರಿಗೆ ಏನಿಲ್ಲ,
ಇಲ್ಲ. ಏನಾಗುತ್ತೆ? ಮನಸ್ಸಲ್ಲಿ ಬೇಜಾರು, ಹೃದಯದಲ್ಲಿ ಕಳವಳ, ಅದ್ರ ಬಗ್ಗೆ ಚಿಂತೆ, ಅವ್ರ ಬಗ್ಗೆ ಯೋಚನೆ, ಇವ್ರ ಬಗ್ಗೆ ಯೋಚನೆ. ಇವತ್ತು ವಿಶ್ವಾಸ ಹೃದಯ ಎಲ್ಲ ಹಿಂಗಿದೆ ಹೊರತು ಸಮಾಧಾನವಾಗಿ ನನಗೆ ದೇವರಿದ್ದಾರೆ, ನಮ್ಮನ್ನು ಇದುವರೆಗೆ ಪ್ರಪಂಚದಿಂದ ಬಿಡಿಸಿ ದೇವರ ಮಕ್ಕಳಾಗಿ ಮಾಡಿ ನಿಲ್ಲಿಸಿರುವಂತ ದೇವರಿದ್ದಾರೆ. ದೇವರು ಕೊಟ್ಟ ಒಬ್ಬ ಸೇವಕರಿದ್ದಾರೆ. ದೇವರಿಟ್ಟ ನಮಗೊಂದು ಸಭೆ ಇದೆ, ನಮಗೊಂದು ನಿಯಮ ಇದೆ, ಇರೋಣ. ಈ ಮನೋಭಾವನೆ ಬರಬೇಕು. ಆವಾಗಲೇ ಅದ್ಭುತ ಆಗೋದು, ಆವಾಗಲೇ ಅದ್ಭುತ ಆಗೋದು. ಗಮನಿಸೋಡಿ, ಈಗ ಅದ್ಭುತ ಕಾಣ್ತಾ ಇಲ್ಲ. ವಿರೋಧ ಶಕ್ತಿಗಳು ವ್ಯಕ್ತಿಗಳು ಬರ್ತಾ ಇದ್ದಾರೆ. ಈ ಕಡೆ ಹೋದ್ರೆ ಸಾಯ್ತೀವಿ, ಆ ಕಡೆ ಹೋದ್ರೆ ಹೊಡೆದಾಗ್ತಾರೆ. ಮುಂದ್ಗಡೆ ಹೋಗಕ್ಕಾಗಲ್ಲ, ಹಿಂದ್ಗಡೆ ಹೋಗಕ್ಕಾಗಲ್ಲ. ತಪ್ಪಿಸ್ಕೊಳ್ಳೋದು ರೂಟಿಲ್ಲ. ಆಗ ಏನ್ ನಡೀತು ಗೊತ್ತಾ? ಇವಾಗ ಏನ್ ಹೇಳ್ತಾರೆ ಮೋಶೆ, ಇವತ್ತು ನೀವು ನಿಮ್ಮನ್ನು ರಕ್ಷಿಸುವ ರೀತಿಯನ್ನ ನೋಡ್ರಿ. ನೀವು ಇವತ್ತು ನೋಡುವ ಎಗುಪ್ತ್ಯರನ್ನು ಯಾಕೆ ಅವ್ರು ಅಲ್ಲಿವರೆಗೆ ತಂದ್ರು ಗೊತ್ತಾ? ಯಾಕೆ ತಂದರು? ಇನ್ನ ಇವರ ಕಣ್ಣು ಮುಂದೆ ನಿಲ್ಲದಂತೆ ನಾನು ಕಾರ್ಯ ಮಾಡ್ತೇನೆ. ಈಗ ವಿರೋಧವಾಗಿರುವ ವ್ಯಕ್ತಿಗಳು, ಶಕ್ತಿಗಳು ನಮ್ಮ ವಿರೋಧವಾಗಿ ಹೋರಾಟ ಬಂದ್ರೆ ನಾವು ಅಂದ್ಕೋಬೇಕು, ಇನ್ನು ಮುಂದೆ ಇಂಥ ಕಾರ್ಯಗಳು ನನ್ನ ಮುಂದೆ ನಡೆದಂಗೆ ದೇವರು ಮಾಡೋದಕ್ಕೆ ಒಂದು ಹಬ್ಬದಕ್ಕಾಗಿ ದೇವರನ್ನು ತೋರಿಸ್ತಾ ಇದ್ದಾರೆ. ಎಷ್ಟು ನಮ್ಮ ಪ್ರೇಯರ್ ಮಾಡ್ತಾರೆ. ನಾವು ನಿಲ್ಲಬೇಕು. ಅದುವೇ ವಿಶ್ವಾಸ, ಅದುವೇ ದೇವರ ಮಕ್ಕಳ ಸ್ಥಾನ, ಅದುವೇ ದೇವರು ನಿಮ್ಮನ್ನು ಕರೆದಿದ್ದಾರೆ ಎಂಬುದಕ್ಕೆ ಸಾಕ್ಷಿ. ಏನ್ ನಡೆಯುತ್ತೆ? ಅವರ ಹತ್ರ ಬರ್ತಾರೆ, ಈ ಕಡೆ ಹೋಗಕ್ಕಾಗಲ್ಲ. ಲಾಸ್ಟ್ಗೆ ಅವರು ಮೋಶೆ ತಿರುಗಿ ಬೀಳ್ತಾರೆ. ಬಲು ಇಕ್ಕಟ್ಟು. ದೇವ್ರ ಮಾತ್ರ ಬರುವಂತವ್ರು, ದೇವ್ರ ವಾಕ್ಯ ನಡೆಯುವಂತವ್ರಿಗೆ ಏನು ಕೊರತೆ, ಏನು ಕಷ್ಟ ಅಂತ ಯಾವ ಹಾಕದಮ್ಮ? ಪಾಸ್ಟರ್ ಮೇಲೆ ಹಾಕೋದು, ಚರ್ಚ್ ಮೇಲೆ ಹಾಕೋದು. ಇದು ಇವತ್ತು ಸ್ಟಾರ್ಟ್ ಆಗಿದ್ದವ. ಯಾವ ಮೇಲೆ ಬಿದ್ದರು? ಮೋಶೆ ಮೇಲೆ ಬಿದ್ದರು. ಇವನೇನ್ ಮಾಡ್ತಾ? ದೇವರ ಹತ್ರ ಹೋಗಿ ಮೊಣಕಾಲು ಊರಿ ದೇವರ ಹತ್ರ ಒಪ್ಪಿಸ್ತಾ. ದೇವ್ರ ಗೊತ್ತಾ, ನನಗ್ಯಾಕಪ್ಪ ಮರೆಯುತ್ತೀಯ? ನೀನ್ ಎದ್ದು ಆ ಜನರಿಗೆ ಹೇಳು, ಆ ಜನರಿಗೆ ಎದ್ದೇಳ ಕೇಳು, ನಿನ್ನ ಮಾತು ಕೇಳು. ನಿನ್ನ ಕೈಲಿರುವ ಕೋಲನ್ನು ಏನ್ ಮಾಡು? ಆ ಸಮುದ್ರಗಳಿಗೆ ಚಾಚಿ ಆ ನೀರನ್ನ 2 ಭಾಗ ಮಾಡು. ನಲೆಲಿಯಾ, ನೀವು ಸ್ವಲ್ಪ ನಾವು ಯೋಚನೆ ಮಾಡಬೇಕು. ಈಜಿಪ್ಟ್ ಜನರ ಅಷ್ಟು ಪೂರ್ತಿ ಸೈನ್ಯವನ್ನ ದೇವರ ಸೇವಕನಾಗಿರುವ ಮೋಶೆ ತನ್ನ ಕೈಲಿರುವ ಕೋಲಿಂದ ಸಾಯಿಸಿದ. ಆ ಕೋಲಲ್ಲಿ ನೀರನ್ನ ನೀರು ತೆರೆಗಳನ್ನ 2 ಭಾಗ ನೀರಾಯ್ತು. ತಿರುಗಿ ಮಾಡಿದ್ರು. ಕೋಲ ಕೈನ ಅವನ ಚಾಚಿ ನೀರನ್ನು ಕೂಡಿಸಂತ ಅರ್ಥ ಮಾಡ್ಕೋಬೇಕು. ದೇವರ ಸೇವಕರ ಕೈ ಇದೆಯಲ್ಲ, ಅದು ಈಸಾಗಿರೋ ಕೈ ಅಲ್ಲ. ಕೈಯಲ್ಲಿರುವ ದೇವರ ವಾಕ್ಯ ಎಂಬ ಈ ಕತ್ತಿದೆಯಲ್ಲ, ಪಟ್ಟೆಯ ಕೋಲು, ಇದು ಅಧಿಕಾರ. ಇದು ಸುಮ್ಮನೆ ಅಲ್ಲ. ಅದು ಸಮುದ್ರವನ್ನು 2 ಭಾಗ ಮಾಡುತ್ತೆ. ಬಂಡೆಯನ್ನು ಮುಟ್ಟಿದ್ರೆ ನೀರು ಬರುತ್ತೆ. ವೈಗಳ ಕೆಳಗೆ ಕೈ ಚಾಚಿದ್ರೆ ಒಬ್ಬರು ಕೂಡ ಉಳಿಯಲ್ಲ. ವಿರುದ್ಧವಾಗಿರುವ ಆ ಕೆಂಪು ಸಮುದ್ರವು ದೇವರಿಗೆ ಕೆಡುಕು ಮಾಡಕ್ಕಿರುವ ಸಮುದ್ರ ಕೂಡ ದಾರಿ ಬಿಟ್ಟುವರೆಗೂ ಹೋಗುತ್ತೆ. ಈ ಕಾರ್ಯಗಳನ್ನ ದೇವರು ಇಷ್ಟ ಜನರಿಗೆ ತೋರಿಸ್ತಾರೆ. ನಾವು ಸ್ವಲ್ಪ ಯೋಚನೆ ಮಾಡಬೇಕು. ನಾವು ತುಂಬಾ ಸಮಯಗಳಲ್ಲಿ ಈ ಗುಡುಗುಟ್ಟೋದು, ಮೊರೆಯಿಡೋದು, ದೇವರ ಮೇಲೆ ತಿರುಗಿ ಬಿಡೋದು, ಸೇವಕರ ಮೇಲೆ ತಿರುಗಿ ಬಿಡೋದು, ಇದೆಲ್ಲ ಮಾಮೂಲು ಆಗ್ಬಿಟ್ಟಿದೆ. ಅದಕ್ಕೆ ಇದೆಲ್ಲ ಬರ್ದಿರೋ ಒಂದಕ್ಕೊಂದು ಬರೆದ ಪತ್ರಿಕೆಯಲ್ಲಿ 10ನೇ ಅಧ್ಯಾಯದಲ್ಲಿ ಅವ್ರು ಮಾಡ್ದಂಗೆ ನೀವು ಮಾಡಬೇಡ್ರಿ ಅಂತ. ಯಾರು ಮಾಡ್ದಂಗೆ? ಯಾಕಂದ್ರೆ ನೀವು ಭಕ್ತಿಯುಳ್ಳ ಜನ, ದೇವರು ನಿಮ್ಮನ್ನು ಕರೆದಿದ್ದಾರೆ. ಕರೆದಿದ್ದು ಏನಕ್ಕೆ?
ನಮಗೆ ಒಳ್ಳೇದು ಮಾಡಕ್ಕೆ ಯಾರಿದ್ದಾರೆ ಎಂಬುದಾಗಿ ಮರೆಯೋದು ಬೇಡ. ಕರ್ತನಾಗಿರುವ ದೇವ್ ತನ್ನ ಮುಖದ ಪ್ರಸನ್ನತೆ ನಿಮ್ಮ ಮೇಲೆ ಬಿದ್ದರೆ ಸಾಕು, ಕೆಂಪು ಸಮುದ್ರ ಎರಡಾಗುತ್ತೆ, ಅರಣ್ಯದಲ್ಲಿ ಮಣ್ಣ ಬರುತ್ತೆ, ಆಕಾಶವು ತೆರೆಯಲ್ಪಡುತ್ತೆ, ಬೆಂಕಿ ಇಳಿದು ಬರುತ್ತೆ, ಅಗ್ನಿ ಬರುತ್ತೆ, ಇನ್ನೂ ಹೇಳೋದಾದ್ರೆ ಬಂಡೆಯಿಂದ ನೀರು ಬರುತ್ತೆ. ಇವರನ್ನ ನಡೆಸಲಿಕ್ಕೆ ದೇವರು ಆಜ್ಞಾಪಿಸುವ ಮೇಘ ಸ್ತಂಭ ಬರುತ್ತೆ, ಅಗ್ನಿ ಸ್ತಂಭ ಬರುತ್ತೆ. ಏನೇನು ಬರ್ತಮ್ಮ ಇದೆಲ್ಲ ಮೋಶೆಯ ಮಾತನ್ನು ಕೇಳಿ ನಡೆಯುವವರಿಗೆ ಸುಕ್ಷೇಮಕ್ಕೋಸ್ಕರವಾಗಿ. ಮೇಘ ಸ್ತಂಭ ಅವರಿಗೆ, ಅಗ್ನಿ ಸ್ತಂಭ ಅವರಿಗೆ, ಬಂಡೆಯಿಂದ ನೀರು ಬರೋದು ಅವರಿಗೆ, ಪರಲೋಕದ ಮನ್ನ ಇವರಿಗೆ ಭೂಮಿ ಕೊಡೋದು. ಎಷ್ಟು ಅದ್ಭುತ ಕಾರ್ಯ ಮಾಡ್ತಾರೆ. ಆದರೆ ಇವರು ಹುಡುಗ್ತಾರೆ. ಹೌದಾನೆ? ಹೊರದು ಸ್ವಾಮಿ ಬರಬೇಕಾದ್ರೆ ಏನಂತ ಬರೀತಾರೆ? 10ನೇ ಅಧ್ಯಾಯದಲ್ಲಿ 1 ಅಧ್ಯಾಯದಲ್ಲಿ ನೋಡ್ರಿ ಇರಿ ಏನ್ ಹೇಳ್ತಾರೆ? ಒಂದಾಗಿ ಪರೀಕ್ಷೆ ಮಾಡಬೇಡ್ರಿ, ಎರಡನೇದಾಗಿ ಗುಣಗಟ್ಟಬೇಡ್ರಿ, ಆಮೇಲೆ ಏನಿರ್ತದೆ ಗೊತ್ತಾ? ಇದೆಲ್ಲ ನಮಗೆ ದೃಷ್ಟಾಂತವಾಗಿ ಅಂತ್ಯಕಾಲದಲ್ಲಿ ಬಂದಿರುವಂತ ನಿಮಗೆ ನಿರ್ದರ್ಶನ ರೂಪದಲ್ಲಿ ಬರೆಯಲ್ಪಟ್ಟಿದೆ. ಆದರೆ ದೇವರು ಹೇಳ್ತಾರೆ, ನಾನು ನಿಮ್ಮನ್ನು ಆಶೀರ್ವದಿಸಿ ಬಿಡಿಸಿ ಸಹಾಯ ಮಾಡಲಿಕ್ಕೆ ಬಂದಿದ್ದೀನಿ ಸ್ವರ್ಗ ಬಿಟ್ಟು ಭೂಮಿಗೆ. ಮೋಶೆ ಕಾಲದಲ್ಲಿ ಬಂದಾಗ ಎಗಿಪ್ತ ದೇಶದ ಬಿಡಿಸಿ, ಅವನ ಕೈಯಿಂದ ಬಿಡಿಸಿ, ಅವನ ದೇಶದ ಬಿಡಿಸಿ, ಇವರು ಅವರಿಗೋಸ್ಕರ ಇರುವ ದೇಶಕ್ಕೆ ಕೊಂಡು ಎದಕ್ಕೆ ದೇವರು ತೀರ್ಮಾನ ಮಾಡಿದ್ರು. ಈಗ ದೇವರ ಸಭೆಯನ್ನ ಲೋಕದ ಜನರ ನಡವಳಿಕೆ, ಸ್ವಭಾವ, ಅವರ ಮಧ್ಯದಲ್ಲಿ ಅವರಂಗೆ ಇರುವಂತಹ ಜೀವನದ ನಿಮ್ಮನ್ನ ಹೊರಗೆ ತರಬೇಕಂತ ದೇವರು ಇಷ್ಟಪಡ್ತಾರೆ. ವಿಶ್ವಾಸದಿಂದ ಇಷ್ಟಪಡ್ತಾರಮ್ಮ. ರೋಮ ಬರೆದ ಪತ್ರ 12ನೇ ಅಧ್ಯಾಯದಲ್ಲಿ ಏನ್ ಹೇಳ್ತಂದ್ರೆ 2ನೇ ವಾಕ್ಯ, ಈಗ ಲೋಕದ ನಡವಳಿಕೆಯನ್ನು ಅನುಸರಿಸದೆ ನೂತನ ಮನಸ್ಸನ್ನು ಹೊಂದಿಕೊಂಡು ಪರಲೋಕ ಭಾವದವರಾಗಲಿ. ನಾವೇನ್ ಮಾಡ್ತೀವಿ? ದೇವರೇನ್ ಹೇಳ್ತಾರಂದ್ರೆ, ನೀವು ಪ್ರತ್ಯೇಕಿಸುವ ಜನ, ನಾನ್ ನಿಮ್ಮನ್ನ ಈ ಲೋಕದಿಂದ ಬಿಡಿಸಿ ಆ ಜನನ ಪಾರ್ವನ ಕೈಯಿಂದ ಬಿಡಿಸೋ ಪ್ರಕಾರವಾಗಿ ಈಗ ಲೋಕದಿಂದ ನಮ್ಮನ್ನು ಬಿಡಿಸಿ ನಮ್ಮನ್ನು ಈ ದೇಶದಿಂದ ಪರಲೋಕದ ಪ್ರಜೆಯಾಗಿ ದೇವರು ಮಾಡಿ ತೀರ್ಮಾನ ಮಾಡಿದ್ದಾರೆ. ನಾವು ಏನ್ ಮಾಡ್ತೀವಿ ಗೊತ್ತಾ? ನಾವು ಇನ್ನೂ ಲೋಕದ ಪ್ರಜೆಯಾಗಿ ಇರೋದಕ್ಕೆ ನಾವೇನ್ ಮಾಡ್ತಾ ಇದ್ವಿ? ನಡೀತಾ ಇದ್ವಿ. ದೇವರು ಹೇಳ್ತಾರೆ, ನೀವು ಪರಲೋಕದ ಭಾವದವರಾಗಿ. ಆದ್ರೆ ದೇವಜನರಾಗಿರುವ ನಮ್ಮನ್ನ ಪರಲೋಕ ಭಾವದವರಾಗಬೇಕು. ಯೇಸುವಿನ ನಾಮದಲ್ಲಿ ಏನ್ ಮಾಡೋದು? ಸೈತಾನನ ಗೆಲ್ಲುವುದು, ಶೋಧನೆಗಳನ್ನು ಗೆಲ್ಲುವುದು, ಈ ಪ್ರಪಂಚದ ವೈಭವ ಆಡಂಬರಗಳನ್ನು ಗೆಲ್ಲುವುದು, ಈ ಪ್ರಪಂಚದ ನಡವಳಿಕೆಯನ್ನು ಅನುಸರಿಸದೆ ನಾವು ಪ್ರತ್ಯೇಕವಾಗಿ ಒಂದು ಜೀವನ ಮಾಡಬಹುದು. ಇದೆಲ್ಲ ಏನು? ಪರಲೋಕ ಭಾವದವರಾಗುವುದು. ಫಸ್ಟ್ ಪರಲೋಕ ಭಾವವೇ ನಮ್ಮಲ್ಲಿ ಇಲ್ಲ ಅಂದ್ರೆ ಪರಲೋಕ ಹೇಗೆ ಹೋಗ್ತೀವಿ? ಈಗ ನಾನು ಓದಬೇಕು ಎಂಬುದಾಗಿರುವ ಆಸೆ ಇದ್ದವರು ಓದಿ ಹೇಗೆ ಡಿಗ್ರಿ ತಗೊಳ್ಳೋದು? ಡಿಗ್ರಿ ಹೇಗೆ ತಗೊಳ್ಳೋದು? ಓದಬೇಕಂತ ಆಸೆ ಬಂದಾನೆ. ಒಬ್ಬನು ಸಂಪಾದನೆ ಮಾಡಬೇಕಿದ್ದೆಲ್ಲ ಕೊಂಡುಕೋಬೇಕಂದ್ರೆ ಫಸ್ಟ್ ಕೆಲಸ ಮಾಡಿ ದುಡಿಬೇಕು. ಕೆಲಸ ಮಾಡಿ ದುಡಿದ ಏನು ಕೊಂಡ್ಕೊಳಕ್ಕಾಗತ್ತಾ? ದೇವ್ರು ನಮ್ಮನ್ನು ಕೂಡ ಅವ್ರ ಇಷ್ಟಕ್ಕೆ ತಕ್ಕಾಗಿ ನಮ್ಮನ್ನು ಮಾಡೋಕೆ ದೇವ್ರು ಪ್ರಯಾಸ ಪಡ್ತಾರೆ. ಇದು ದೇವರಿಗಿರುವ ತೀರ್ಮಾನ. ಆದರೆ ನಮ್ಮಲ್ಲಿ ಶೋಧನೆಗಳು ಇಕ್ಕಟ್ಟು ಬರುವಾಗ ಅಥವಾ ನಮ್ಮನ್ನ ದೇವರು ಒಂದು ತನ್ನಿಷ್ಟಕ್ಕಾಗಿ ರೂಪಿಸೋದಕ್ಕೆ ನಾವು ನಮ್ಮ ಮಕ್ಕಳು, ನಮ್ಮ ಕುಟುಂಬ ಬಿಟ್ಕೊಟ್ಟು ನೋಡ್ರಿ. ಇವತ್ತು ಅನೇಕ ದೇವಜನರು ದೇವರ ಆಶೀರ್ವಾದವು ದೇವರವರ ಮನೆಗೆ, ಕುಟುಂಬಕ್ಕೆ, ದೇವರ ಸಭೆಯಿಂದಲೂ, ದೇವರ ವಾಕ್ಯದಿಂದಲೂ, ದೇವರ ಸೇವಕರಾಗಿರುವ ಮೋಶೆಯಿಂದಲೂ, ನ್ಯಾಯ ಪ್ರಮಾಣದಿಂದಲೂ ಅವರ ಮನೆಯ ಕುಟುಂಬ ಆಶೀರ್ವದಿಸಬೇಕು ದೇವರು ತೀರ್ಮಾನ ಮಾಡಿದ್ರೆ
ಇವರೇನ್ ಮಾಡ್ತಾರೆ ಗೊತ್ತಾ? ಇವತ್ತು ಅನೇಕರು ದೇವರ ಕೋಪಕ್ಕೆ ಗುರಿ ಆಗ್ತಾರೆ. ಅದಕ್ಕೆ ದೇವರು ಹೇಳ್ತಾರೆ, ನಾನು ಮೊದಲು ಫಾರೋನ ಕೈಯಿಂದ ಅವ್ರನ್ನ ಬಿಡಿಸ್ತೀನಿ, ಸೆಕೆಂಡ್ ಆ ದೇಶದಿಂದ ಬಿಡಿಸ್ತೀನಿ, ಮೂರನೇದು ನಾನು ಹೇಳುವಂತ ದೇಶಕ್ಕೆ ಅವರನ್ನ ಕರ್ಕೊಂಡು ಹೋಗ್ತೀನಿ. ಈ ಕೆಲಸ ಮಾಡೋದಕ್ಕೆ ಅವ್ರು ಬಿಡಿಸೋದಕ್ಕೆ ನೀನು ಬಾ. ಅಲ್ಲೇಲೂಯಾ. ಆಗ ಪರಲೋಕದ ದೇವರು ಭೂಮಿಯಲ್ಲಿ ಏನೇ ಕಾರ್ಯ ಮಾಡಿದ್ರು ಕೂಡ ತನ್ನ ಸೇವಕರಿಟ್ಟೆ ಮಾಡಿ. ಆದ ಕಾರಣವೇ ಸತ್ಯವೇದ ಹೇಳ್ತದೆ, ನಾವು ನಮಗೆ ಕೊಟ್ಟಿರುವಂತ ಆಲೋಚನೆಯೋ ಪ್ರಮಾಣವೋ ನಿಯಮವೋ ಅದು ನಮಗೆ ನಮ್ಮ ಕುಟುಂಬಕ್ಕೆ ಆಶೀರ್ವಾದಕ್ಕೆ ಎಂಬುದಾಗಿ ನಾವು ತಲೆ ಮೇಲೆ ಇಟ್ಟಿರ್ಬೇಕು ಅವುಗಳನ್ನ. ಇವತ್ತು ನಾವು ಎಷ್ಟು ಚೆನ್ನಾಗಿ ನಡೀತೀವಿ ಯೋಚನೆ ಮಾಡಿ. ನಾವು ಅನೇಕ ವಿಷಯಗಳಲ್ಲಿ ಮೋಶೆ ನ್ಯಾಯ ಪ್ರಮಾಣವನ್ನ, ದೇವರ ವಾಕ್ಯವನ್ನ, ದೇವರ ಸೇವಕರಿರುವಂತಹ ದೇವರ ಆಲೋಚನೆಗಳನ್ನ ನಾವು ಎಷ್ಟರ ಮಟ್ಟಿಗೆ ಗಮನ ಕೊಟ್ಟು ಅಳಿಸ್ತೀವಿ. ಅದಕ್ಕೆ ಹೇಳಲ್ಪಟ್ಟಿದೆ, ಓದಿ ನೋಡ್ಬಿಡಿ. ಯೆಶಾಯ ಪ್ರವಾದಿ ಪುಸ್ತಕದಲ್ಲಿ 48:10 ಓದಿ. ನೋಡು, ನಿನ್ನನ್ನು ಶೋಧಿಸಿದ್ದೇನೆ, ಆದರೆ ಬೆಳ್ಳಿಯಷ್ಟು ಶೋಧಿಸಲಿಲ್ಲ. ನಾನು ನಿನ್ನನ್ನು ಶೋಧಿಸಿದ್ದೀನಿ, ಆದರೆ ಬೆಳ್ಳಿಯಷ್ಟು ನಿನ್ನನ್ನು ಶೋಧಿಸಲಿಲ್ಲ. ಪುಟಕ್ಕೆ ಹಾಕಿ. ಯಾವುದಕ್ಕೆ? ಸಂಕಟ. ಅನೇಕ ಸಮಯದಲ್ಲಿ ವಿಶ್ವಾಸ ಏನ್ ಬರ್ತಮ್ಮ? ಈ ಕಡೆ ಮಾಡೋದ ಬಿಡೋದ. ಈಗ ಮಾಡ್ದೇ ಆಗುತ್ತೆ, ಮಾಡದ ಹೋದ ಹಿಂಗೆ ಆಗ್ಬಿಡುತ್ತೆ. ವಿಶ್ವಾಸ ಎಂತ ಶೋಧನೆ ಬರುತ್ತೆ? ಸಂಕಟದ ಗೊತ್ತಾ ನಿಮಗೆ? ಈ ಕಡೆ ನಾನು ಸೊಸೆಗಾಗಿ ಮಾತಾಡಲ್ಲ, ಮಗನಿಗಾಗಿ ಮಾತಾಡಲ್ಲ, ಇವಾಗ ನಾವು ಅತ್ತೆಗಾಗಿ ಮಾತಾಡಲ್ಲ, ಸೊಸೆಗಾಗಿ ಮಾತಾಡಲ್ಲ, ಈಗ ಅಕ್ಕನಿಗಾಗಿ ಮಾತಾಡಲ್ಲ, ತಂಗಿಗಾಗಿ ಮಾತಾಡಲ್ಲ, ಯಾರಿಗಾಗಿ ಮಾತಾಡಲಿ? ಸಂಕಟ. ಇದೆಲ್ಲ ವಿಶ್ವಾಸಕ್ಕೆ ಬರುವಂತ ದೊಡ್ಡ ವಿಷಯ. ನಾವೇನ್ ಮಾಡ್ತೀವಿ ಗೊತ್ತಾ? ಆ ಸಮಯದಲ್ಲಿ ಓದೋಣ, ದೇವರನ್ನ ಸಂಕಟ ಎಂಬ ಪುಟಕ್ಕೆ ಹಾಕ್ತಾ ಇರೋದನ್ನ ಮಾಡ. ಇದೇನ್ ಮಾಡೋದಕ್ಕೆ? ಪರೀಕ್ಷೆ ಮಾಡಕ್ಕೆ. ಅಕ್ಕ ಮಾತು ಕೇಳ್ತೀಯ, ದೇವ್ರ ಮಾತು ಕೇಳ್ತೀಯ, ತಂಗಿ ಮಾತು ಕೇಳ್ತೀಯ, ದೇವ್ರ ಮಾತು ಕೇಳ್ತೀಯ. ನಮ್ಗಿದೆಲ್ಲ ಸಂಕಟ. ಇವತ್ತು ವಿಶ್ವಾಸಿಗೆ ಅನುದಿನ ಶೋಧನೆ ಇದೆ. ದೇವರು ಹೇಳ್ತಾರೆ, ನಾನು ನಿಮ್ಮನ್ನು ಸಂಕಟ ಎಂಬ ಪುಟಕ್ಕೆ ಹಾಕಿ ನಿನ್ನನ್ನು ಪರೀಕ್ಷಿಸಿದ್ದೀನಿ, ನನಗಾಗಿ ನನಗೋಸ್ಕರವೇ ಇದನ್ನು ಮಾಡ್ತೀನಿ. ನನ್ನ ಹೆಸರನ್ನ ಕೆಡಬಾರ್ದು. ಇಂಥ ಸಮಯದಲ್ಲಿ ನೀವೇನ್ ಮಾಡಬಾರ್ದು? ನನ್ನ ಹೆಸರು ಕೆಡಿಸಬಾರ್ದು. ಸತ್ಯವೇದ ಹೇಳ್ತದೆ, ನಾವು ಅನೇಕ ಸಮಯಗಳಲ್ಲಿ ದೇವರು ನಮ್ಮನ್ನ ಪರೀಕ್ಷೆ ಮಾಡಿದ ಹೆಂಗಂದ್ರೆ ನಮ್ಮನ್ನು ಸಂಕಟ ಎಂಬ ಪುಟಕ್ಕೆ ಹಾಕ್ತಾರಂತೆ. ಆದರೆ ನೀವು ಒಂದು ಸಾರಿ ಗೆದ್ದು ಬಿಟ್ರೆ ಇದು ನಿಮಗೆ ಬರಲ್ಲ. ಅದೇ ಹೇಳೋದು. ಮೋಶೆ ಮೂಲಕವಾಗಿ ದೇವರ ಅವತ್ತು ಇಸ್ರಾಯೇಲ್ ಜನರಿಗೆ ಹೇಳ್ತಾರೆ, ಇವತ್ತು ನೀವು ಕಣ್ಣಾಗಿ ನೋಡ್ರಿ ಇವನ್ನ. ಯಾರನ್ನ? ಈ ಹೆಣ್ಣು ಜನರನ್ನ. ಇನ್ನು ಮುಂದೆ ನೀವು ನೋಡೋಣ. ಇದೇ ಅದ ಅರ್ಥ. ಈಗ ಅವರ ಆ ದಿನ ಮೋಶೆ ಮಾತನ್ನು ಕೇಳಿದಕ್ಕೆ ತಿರುಗಿ ಅವ್ರ ಮುಖಗಳು ಯಾರು ನೋಡಿದಾಗ ದೇವರು ಮಾಡ್ಬಿಟ್ರು. ಇದರಲ್ಲಿ ಇಂಥ ಶೋಧನೆ ಬಂದಾಗ ನಾವು ಅವರಿಂದ ನಮಗೆ ಯಾವ ಕೆಡುಕು ಯಾವ ತೊಂದರೆ ಬಾರದಾಗಿ ದೇವರು ಮಾಡೋ ಅದ್ಭುತ ಯಾವ ಬರುತ್ತೆ ಗೊತ್ತಾ? ನಾವು ಸೇವಕರ ಮಾತು ಕೇಳಿದಾಗ, ನಾವು ದೇವರ ಮಾತು ಕೇಳಿದಾಗ ನಾವು ಇದನ್ನು ನಾವು ಅರಿಬೇಕು. ಇನ್ನೊಂದು ವಾಕ್ಯ ಓದಿ. 2 ತಿಮೋಥೆಯ ಬರೆದ ಪತ್ರಿಕೆ 2ನೇ ಅಧ್ಯಾಯ 19ನೇ ವಾಕ್ಯ. ಇಲ್ಲಿ ಗಮನಿಸಿ. ಆದರೂ ದೇವರ ಸ್ಥಿರವಾಗಿರುವ ಅಸ್ಥಿಭಾರವೇ ನೆಲೆಯಾಗಿರುತ್ತೆ. ಅಂದ್ರೆ ದೇವರ ವಾಕ್ಯವೇ, ದೇವರ ಸೇವಕರು ಹೇಳುವಂತ ಮಾತೆ ಸ್ಥಿರವಾಗಿರುತ್ತೆ. ಮೋಶೆ ಅವತ್ತು ಹೇಳ್ದ, ಇವತ್ತು ನೀವು ಕಾಣುವಂತ ಎಗುಪ್ತ್ಯರನ್ನ ಇನ್ನು ಮುಂದೆ ಯಾವತ್ತಿಗೂ ಕಾಣಲ್ಲ. ದೇವರು ನಮಗೋಸ್ಕರ ಕಾರ್ಯ ಮಾಡೋದನ್ನ ನೋಡ್ರಿ. ಬೈಬಲಲ್ಲಿ ಏನೇನು ನಡೀತು ಗೊತ್ತಾ? ದೇವರ ಮಾತನ್ನು ಕೇಳಿ ಇಸ್ರಾಯೇಲ್ ಜನ ನಡೆಯಕ್ಕೆ ಸ್ಟಾರ್ಟ್ ಆಗ್ತಾರೆ. ಮೋಶೆ ಹೇಳಿದಂತೆ
ಮಾರ್ಗದರ್ಶನದಲ್ಲಿ ನಡೀತಾರೆ. ನಡೆಯುವಾಗ ಬೈಬಲ್ ಹೇಳ್ತದೆ, ದೇವರು ಅವರಿಗೋಸ್ಕರ ಯುದ್ಧ ಮಾಡಿದ್ರು. ಅಲ್ಲೇಲಿಯ. ನಿಮಗೆ ಜನ ಇಲ್ಲದೆ ಇರ್ಬೋದು, ಹಣ ಇಲ್ಲದೆ ಇರಬಹುದು, ನಂಟರು ಇಲ್ಲದೆ ಇರಬಹುದು, ಆದ್ರೆ ನಿಮಗೋಸ್ಕರ ಯುದ್ಧ ಮಾಡುವ ದೇವರಿದ್ದಾರೆ. ಅಲ್ಲೇಲಿಯ. ದೇವರು ಹೇಳೋದು ಗೊತ್ತಾ, ನೀವು ನನ್ನ ಮಾತನ್ನು ಕೇಳಿ, ನನ್ನ ದಾಸರಾಗಿರುವ ಮೋಶೆ ಮಾತನ್ನು ಕೇಳಿ ನೀವು ನಡೆಯೋದಾದ್ರೆ, ನನ್ನ ಸೇವಕರ ಮಾತು ಕೇಳಿ ನಡೆಯೋದಾದ್ರೆ, ನಾನು ನಿಮಗೋಸ್ಕರ ಯುದ್ಧ ಮಾಡ್ತೀನಿ. ನೀವು ಸುಮ್ಮನೆ ಇರ್ರಿ, ನೀವು ಸುಮ್ಮನೆ ಇರ್ರಿ. ಇಂಥ ದೊಡ್ಡ ದೇವರಿದ್ದಾರೆ. ನಮ್ಮ ದೇವರು ಯಾರು? ಅವರೇ ಯುದ್ಧ ಮಾಡುವ ದೇವರು. ನಮ್ಮನ್ನು ಸುಮ್ಮನೆ ಕೇಳುವ ದೇವರು, ನಮಗೆ ರೆಸ್ಟ್ ಕೊಡುವ ದೇವರು. ನಿಮ್ಮ ಚಿಂತಾಭಾರ ನನ್ನ ಮೇಲೆ ಹಾಕಿ ನಾನು ಓದ್ಕೊಂತೀನಿ ಅಂತ ಹೇಳುವರು, ನೀವು ಕೂಡ ಓದ್ಬೇಡ್ರಿ ಅಂತ ಹೇಳುವ ದೇವರು. ಇಷ್ಟು ದೊಡ್ಡ ದೇವರು ಇಟ್ಟುಕೊಂಡು, ಕರುಣ ದೇವರು ಇಟ್ಟುಕೊಂಡು, ಈಗ ಹೇಳುವ ಮಾರ್ಗವನ್ನು ಇಟ್ಟುಕೊಂಡು, ಈಗ ನಡೆಸೋದಿರುವಂತ ಮೋಶೆ ಸೇವಕರು ಇಟ್ಟುಕೊಂಡು ನಾವಿನ್ನೂ ಏನ್ ಮಾಡ್ತೀವಿ? ಅವರವರ ಕಷ್ಟ ಅವರ ಬಾರು ಓಡ್ತಾನೇ ಇದ್ದೀವಿ. ಹೌದಲ್ವಾ? ಯಾವತ್ತು ಹೆಸರು ಮೇಲೆ ಹಾಕೋದು ನೀವು? ಯಾವಾಗ ಹಾಕ್ತೀರಿ? ನಿಮ್ಮ ಜೀವನ, ನಿಮ್ಮ ಅಗತ್ಯ, ನಿಮ್ಮ ಜೀವನದಲ್ಲಿ ನಿಮ್ಮಷ್ಟೇ ನಡೆಯುವಂತ ಮಾರ್ಗ, ಇದೆಲ್ಲ ಯಾವತ್ತು ದೇವರ ಮೇಲೆ ಹಾಕಿ, ದೇವರೇ ನೀನು ನನ್ನ ಸಹಾಯಕ್ಕೆ ಬಾ, ನನ್ನ ನಡೆಸು. ನೀನಲ್ಲದೆ ನಮ್ಗೆ ಯಾರಿದ್ದಾರೆ? ನೀನಲ್ಲದೆ ನನಗೆ ದೇವರು ಯಾರಿದ್ದಾರೆ? ನನ್ನ ಸಹಾಯವೆಲ್ಲಿಂದ ಬರುತ್ತೆ? ಈ ರೀತಿಯಾಗಿ ದೇವರ ಮುಂದೆ ಸಮರ್ಪಿಸಿಕೊಳ್ಳುವ ಜನರು ಎಷ್ಟಿದ್ದೀರಿ? ಪರಿಶೋಧನೆ ಮಾಡೋಣ. ದೇವರು ಹೇಳ್ತಾರೆ, ನಾನು ನಿಮಗೋಸ್ಕರ ಯುದ್ಧ ಮಾಡ್ತೀನಿ, ನಾನು ನಿಮಗೋಸ್ಕರ ಯುದ್ಧ ಮಾಡ್ತೀನಿ. ದೇವರ ಸೇವಕರಾಗಿರುವ ಮೋಶೆ ದೇವರ ಅವನ ತನ್ನ ಜನಗೋಸ್ಕರ ನಿಲ್ಲಿಸಿದರು. ಆಗ ಆ ಜನರನ್ನ ಎಗಿಪ್ತ ದೇಶದ ಬಿಡಿಸಿ, ಫಾರೋನ ಕೈಗಿಂದ ಬಿಡಿಸಿ, ತಾನು ತೀರ್ಮಾನಿಸಿರುವಂತ ವಾಗ್ದಾನ ದೇಶವಾಗಿರುವಂತ, ಹಾಲು ಜೇನು ಹರಿಯುವಂತ ಕಾನಾನ್ ದೇಶಕ್ಕೆ, ಇದು ನಮಗೆ ಆತ್ಮೀಯವಾಗಿರುವಂತ, ಹೀಗೆ ಲೋಕದ ನಾಶ ಮೋಸಗಳಿಂದ ನಮ್ಮನ್ನು ತಪ್ಪಿಸಿ, ಪಾಪ ಶಾಪ ಎಂಬ ಗುಲಾಮತನದಿಂದ ನಮ್ಮನ್ನು ಬಿಡಿಸಿ, ನಮ್ಮನ್ನು ಈ ಪ್ರಪಂಚದಲ್ಲಿರುವಂತಹ ಸಾಲ, ವ್ಯಾಧಿ, ವಿರೋಧಿಗಳು, ಸೈತಾಂಶದಿಂದ ನಮ್ಮನ್ನು ಬಿಡಿಸಿ, ನಿತ್ಯ ರಾಜ್ಯವೆಂಬ ಪರಲೋಕ ರಾಜ್ಯಕ್ಕೆ ಕೊಂಡೊಯ್ಯುವ ತನಕ ನಿಮ್ಮ ಜೊತೆಗಿರುವ ದೇವರು, ನಿಮ್ಮ ನಡೆಸುವ ದೇವರು, ನಿಮ್ಮ ಜೊತೆಗಾರನಾಗಿ ಬರುವಂತ ದೇವರು, ಆತರ ಮುಂದೆ ನಿಮ್ಮನ್ನು ಸಮರ್ಪಿಸಿ. ಪರಲೋಕ ದೇವರು ನೋಡ್ತಾರೆ. ಅವರವರಿಗಿರುವ ಕಷ್ಟ ಅವರಿಗೆ ಗೊತ್ತಿದೆ. ದೇವರು ಹೇಳ್ತಾರೆ, ಅವರ ಗೋಳಾಟವನ್ನ, ಅವರ ಕೂಗನ್ನ, ಅವರ ಕಷ್ಟವನ್ನ, ಅವರ ಅನುಭವಿಸುವ ಎಲ್ಲ ಸಂಕಟವನ್ನ, ವೇದನೆಯನ್ನ ನಾನು ನೋಡಿ ಪರಲೋಕದಿಂದ ಭೂಲೋಕಕ್ಕೆ ಬಂದೆ. ಪ್ರತಿ ತನ್ನ ದಿನದಲ್ಲಿ ದೇವರು ತನ್ನ ಸಭೆಗೆ ಬರುವುದೇನಕ್ಕಂದ್ರೆ, ತನ್ನ ಜನರನ್ನು ನೋಡಿ ಅವರಿಗೆ ಸಹಾಯ ಮಾಡಲಿಕ್ಕೆ, ಅವರಿಗೆ ಒಂದು ಬಿಡುಗಡೆ ಕೊಡಲಿಕ್ಕೆ, ಅವರಿಗೋಸ್ಕರ ಯುದ್ಧ ಮಾಡಕ್ಕೆ ಸೈನ್ಯಗಳ ಅಧಿಪತಿ ಆಗಿರುವ ದೇವರು ನಮಗೋಸ್ಕರ ಇಳಿದು ಬಂದಿದ್ದಾರೆ. ಹೌದು ರಾಜ, ನನ್ನ ಹೃದಯಕ್ಕೆ, ನನ್ನ ಕುಟುಂಬಕ್ಕೆ, ನನ್ನ ಜೀವನಕ್ಕೆ, ನನ್ನ ಪ್ರಯಾಸಗಳಿಗೆ, ನನ್ನ ಮಾರ್ಗಕ್ಕೆ, ಸಕಲಕ್ಕೆ ನೀನಿದ್ರು ಸಾಕು. ನಿನ್ನ ದಯೆ ಸಾಕು, ನಿನ್ನ ಕೃಪೆ ಸಾಕು, ನಿನ್ನ ನಡೆಸುವಿಕೆ ಸಾಕು. ಪ್ರಾರ್ಥನಾ, ಗ್ಲೋರಿ ಗ್ಲೋರಿ ಟು ಮಾಸ್ಟರ್. ಭೂಪರಲೋಕದ ಒಡೆಯ ಸುರಕ್ಷಿತ ದೇವರೇ, ಈ ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ ರಾಜ. ಈ ವಾಕ್ಯವನ್ನು ಕೇಳಿದ ಎಲ್ಲ ನಿನ್ನ ಮಕ್ಕಳ ಮೇಲೆ ನಿನ್ನ ಕೃಪೆಯನ್ನು ಸುರಿಸು ರಾಜ. ಯಾರ್ಯಾರ ಕರ್ತನೆ, ಯಾರ್ಯಾರ ಜೀವನಗಳಲ್ಲಿ ಇಕ್ಕಟ್ಟುಗಳು, ಕಷ್ಟಗಳು, ಶೋಧನೆಗಳು, ಹೋರಾಟಗಳು, ಅಪ್ಪ ತಂದೆ, ಭೂಮಿ ಮೇಲಿರುವಂತ, ಈ ಪ್ರಪಂಚದಲ್ಲಿರುವಂತ, ಅಪ್ಪ ಈ ಬದುಕಿನಲ್ಲಿ ಲೋಕದ ನಡವಳಿಕೆಯನ್ನು ಅನುಸರಿಸದೆ ಜೀವಿಸುವಂತ ಕೃಪೆ ಹೊಂದಿಕೊಳ್ಳುವುದಕ್ಕೂ, ಪರಲೋಕ ಭಾವದವರಾಗೋದಕ್ಕೂ, ನಿನ್ನನ್ನೇ ಭರವಸೆವಿಟ್ಟು ಅಪ್ಪ ಜಯಶಾಲಿಗಳಾಗೋದಕ್ಕೆ ನಿನ್ನ ಮಕ್ಕಳಿಗೆ ನೀನು ಸಹಾಯ ಮಾಡು. ಭಾರಗಳು ಬಿಟ್ಟು ಹೋಗಲಿ, ವ್ಯಾಧಿಗಳು ಬಿಟ್ಟು ಹೋಗಲಿ, ಸಾಲಗಳು ಬಿಟ್ಟು ಹೋಗಲಿ. ಅದ್ಭುತ ಕಾರ್ಯ ಮಾಡು ರಾಜ. ಒಬ್ಬೊಬ್ಬರನ್ನು ಕಾರ್ಯ ನಡೆಸು. ಆ ಎಗಿಪ್ತ ದೇಶದ ಬಿಡಿಸಿದ ಇಸ್ರಾಯೇಲ್ ಜನಕ್ಕೆ ಕೊಟ್ಟ ವಾಗ್ದಾನದ ಮೇರೆಗೆ ಈ ಕೊನೆ ಕಾಲದ ಬಂದ ಈ ನಿನ್ನ ಜನರಿಗೋಸ್ಕರವಾಗಿ ನಡೆಸು ರಾಜ. ಜೊತೆಗಾರನಾಗಿರು. ಇನ್ನಾಗೆ ಮಾಡೋದಕ್ಕಾಗಿ ಸ್ತೋತ್ರ ಯೇಸು ನಾಮದಲ್ಲಿ ತಂದೆ. ಆಮೇನ್, ಆಮೇನ್.